ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಪದ್ಯ ಭಾಗದಲ್ಲಿ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಪದ್ಯದ ಬಗ್ಗೆ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮುಂದಿನ ಚರಣ. ಬೆಸಗೊಂಡಡೆ ಇಕ್ಷ್ವಾಕು ವಂಶದೊಳಗಣ ಚತುರ್ದಶ ಭುವನಪತಿಗಳೊಳಗೆ ಇಂದು ತನಕ ಆನ್ ಅರಿಯೇ ಹುಸಿ ಹೊದ್ದದವರಿಲ್ಲ. ಹಿಂದಣ ಅರಸುಗಳನ್ನು ಉದ್ಧರಿಸಲೆಂದು ಅವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನ್ ಆತನ ಸತ್ಯದೆಸಕಮಂ ಪೊಗಳಲ್ ಎನ್ನಳವೇ ಫಣಿಪತಿಗೆ ಅರಿದು ಶಶಿಮೌಳಿಯಾಣೆ ಎನ್ನಲು ಆ ವಸಿಷ್ಠಂಗೆ ಕೋಪಿಸಿದ ವಿಶ್ವಾಮಿತ್ರನು. ಹೀಗೆ ದೇವೇಂದ್ರ ಕೇಳಿದಂತಹ ಪ್ರಶ್ನೆ ಏನಪ್ಪ, ಭೂಮಿಯಲ್ಲಿ ಅತ್ಯಂತ ಸತ್ಯಸಂಧ ಅಂತ ಹೇಳಿ ಯಾರಾದರೂ ಇದ್ದಾರಾ ಇಕ್ಷ್ವಾಕು ವಂಶದಲ್ಲಿ ಹೇಳಿ ಅಂತ ಕೇಳಿದಂತಹ ಪ್ರಶ್ನೆಗೆ ವಸಿಷ್ಠರು ಹೇಳ್ತಾರೆ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಎಲ್ಲ ರಾಜರು ಚತುರ್ದಶ ಭುವನಗಳನ್ನು ಅಂದರೆ 14 ಬಗೆಯ ಭೂಮಿಗಳನ್ನು ಆಳಿದಂತಹ ಎಲ್ಲ ರಾಜರು ಕಲಿಗಳೇ. ಅಂತಹ ಕುಲದವರನ್ನು ಉದ್ಧರಿಸೋದಕ್ಕೆ ಅಂತಲೇ ಅವರಲ್ಲಿ ಹುಟ್ಟಿರುವಂತಹ ರಾಜ ಹರಿಶ್ಚಂದ್ರ ಆಗಿದ್ದಾನೆ. ಅವನು ಭೂಮಿಯ ಅಧಿಪತಿಯಾಗಿ ಸತ್ಯವನ್ನು ಭೂಮಿಯಲ್ಲಿ ನಾನು ಪಾಲಿಸಿಯೇ ಪಾಲಿಸ್ತೀನಿ ಅಂತ ಹೇಳಿ ಹುಟ್ಟಿರುವಂತಹ ಏಕೈಕ ಕಾರಣೀಕ ವ್ಯಕ್ತಿ. ಅವನ ಬಗ್ಗೆ ನಾನು ಏನಂತ ಹೇಳಲಿ? ಅವನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆಯೇ. ಆದ್ದರಿಂದ ಅವನ ಸತ್ಯಸಂಧತೆ ಎಷ್ಟು ಅನ್ನೋದು ಫಣಿಪತಿ ಅಂದರೆ ಶಿವ, ಫಣಿ ಅಂದರೆ ಹಾವು, ಪತಿ ಹಾವನ್ನು ಧರಿಸಿರುವಂತಹ ವ್ಯಕ್ತಿ ಫಣಿಪತಿಯಾದಂತಹ ಶಿವನಿಗೇ ಗೊತ್ತು. ಇದಕ್ಕೆ ಶಶಿಮೌಳಿಯರ ಆಣೆ ಅಂದರೆ ಆ ಶಿವನ ಸಾಕ್ಷಿಯೇ ಇದಕ್ಕೆ ಉತ್ತರ ಅಂತ ಹೇಳಿ ವಸಿಷ್ಠರ ಮಾತನ್ನು ಕೇಳಿದಂತಹ ವಿಶ್ವಾಮಿತ್ರರು ಕೋಪಗೊಳ್ತಾರೆ. ಮುಂದಿನ ಚರಣ. ತೀವಿದ ಒಡ್ಡೋಲಗದ ನಡುವೆ ತನ್ನಮ್ಮೊದಲೊಳ್ ಓವಿ ನುಡಿಸದ ಕೋಪವು ಒಂದು. ಆ ವಸಿಷ್ಠ ಮುನಿ ಯಾವುದಂಪೇಳ್ದಡೆ ಅದನು ಅಲ್ಲೆಂಬ ಭಾಷೆ ಎರಡು. ಅಖಿಲ ಜೀವಾವಳಿಯಲಿ ಭಾವಿಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪುರಿಗೊಂಡು ಕುಡಿವರಿದು ಕಡುಕೋಪವು ಆವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡ ಎಂದು ಜರಿದು ಇಂತೆಂದನು. ಅಂದರೆ ಅಂತಹ ದೇವತೆಗಳಿರುವಂತಹ ಸಭೆಯಲ್ಲಿ ದೇವೇಂದ್ರ ತನ್ನನ್ನು ಕಡೆಗಣಿಸಿ ವಸಿಷ್ಠನನ್ನು ಮುಂದು ಮಾಡಿದ್ನಲ್ಲ ಅನ್ನುವಂತಹ ಕೋಪ ಆತನಿಗೆ ಒಂದು ಕಡೆ ಅಂದರೆ ವಿಶ್ವಾಮಿತ್ರರಿಗೆ ಮೊದಲನೇ ಕಾರಣವಾದರೆ, ಎರಡನೇದು ಈ ವಸಿಷ್ಠ ಏನು ಹೇಳಿದ್ರು ಅದನ್ನೆಲ್ಲ ವಿರೋಧ ಮಾಡಬೇಕು ಅನ್ನುವಂಥದ್ದು ಈ ವಿಶ್ವಾಮಿತ್ರರ ಎರಡನೆಯ ಗುಣಸ್ವಭಾವ. ಇನ್ನು ಮೂರನೇದು ಅಂತಂದರೆ ಯಾವಾಗಲೂ ಕೂಡ ತನ್ನ ಎದುರಾಳಿಗಳಲ್ಲಿ ಅಥವಾ ಎದುರಲ್ಲಿ ನಿಂತಿರುವಂತಹ ವ್ಯಕ್ತಿಗಳಲ್ಲಿ ತಪ್ಪನ್ನೇ ಹುಡುಕುವಂಥದ್ದು ಈ ವಿಶ್ವಾಮಿತ್ರರ ಮೂರನೆಯ ಒಂದು ಗುಣಸ್ವಭಾವ. ಈ ಮೂರೂ ಬಗೆಯ ಗುಣಸ್ವಭಾವಗಳನ್ನು ಹೊಂದಿದಂತಹ ವಿಶ್ವಾಮಿತ್ರರು ಈಗ ಪೂರ್ತಿಯಾಗಿ ಕೋಪಗೊಂಡು ವಸಿಷ್ಠನ ಮೇಲೆ ನಿಲ್ಲು, ನೀನು ಮಾತಾಡಬೇಡ ಅಂತ ಹೇಳಿ ತಮ್ಮ ಧ್ವನಿಯನ್ನು ಏರಿಸಿ ಮಾತನಾಡ್ತಾರೆ. ಇಲ್ಲಿ ಕೌಶಿಕ ಅಂತಂದರೆ ವಿಶ್ವಾಮಿತ್ರ ಮುನಿಗಳು ಅಂತ ಹೇಳಿ ತಿಳ್ಕೋಬೇಕು. ಅಂದರೆ ಭೂಮಿಯಲ್ಲಿ ಯಾವಾಗಲೂ ಕೂಡ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ 2 ಗುಣಗಳನ್ನು ಬೆಳೆಸ್ಕೋಬೇಕು. ಒಂದು, ತನ್ನ ಎದುರಿನಲ್ಲಿರುವವರಲ್ಲಿ ಸರಿಯನ್ನು ಹುಡುಕಬೇಕು. ಯಾವಾಗಲೂ ಅವರು ಏನೆಲ್ಲ ಸರಿಗಳನ್ನು ಮಾಡಿದ್ದಾರೆ ಅವುಗಳನ್ನು ಹುಡುಕಿ ಮೆಚ್ಚಿಕೊಳ್ಳುವಂತಹ ಒಂದು ಗುಣವನ್ನು ಬೆಳೆಸ್ಕೋಬೇಕು. ಎರಡನೆಯದಾಗಿ ನಮ್ಮಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಅರಿವನ್ನು ಕಂಡುಕೋಬೇಕು. ಆದರೆ ಇಲ್ಲಿ ಕೌಶಿಕ ಮುನಿ ಅಂದರೆ ವಿಶ್ವಾಮಿತ್ರ ಮುನಿ ಆ ಎರಡನ್ನೂ ಮಾಡುವುದರ ಬದಲಾಗಿ ಎದುರಿನಲ್ಲಿರುವವರಲ್ಲಿ ಸದಾ ತಪ್ಪನ್ನು ಹಾಗೂ ತಾನು ಮಾಡುವಂತಹ ಕೆಲಸಗಳಲ್ಲಿ ಸದಾ ಸರಿಯನ್ನು ಹುಡುಕುವಂತಹ ವ್ಯಕ್ತಿಯಾಗಿದ್ದರು ಅಂತ ಹೇಳಿ ಈ ಕೌಶಿಕ ಮುನಿಯ ಅಂದರೆ ವಿಶ್ವಾಮಿತ್ರ ಮುನಿಗಳ ಒಂದು ಪಾತ್ರ ಚಿತ್ರಣವನ್ನು ಕವಿ ನೀಡಿದ್ದಾರೆ. ಅಂದರೆ ಈ ಪದ್ಯ ಭಾಗದಲ್ಲಿ ವಸಿಷ್ಠರಿಗೆ ಸಾಕಷ್ಟು ವಯಸ್ಸಾಗಿದೆ, ಅವರ ಹೇಳಿಕೆಗಳೆಲ್ಲ ಏನು ಸರಿ ಅಂತ ನಂಬುವಷ್ಟೇನಿಲ್ಲ. ಹರಿಶ್ಚಂದ್ರನು ಕೂಡ ತಪ್ಪು ಹೇಳಬಲ್ಲ, ಅವನ ಕೈಲಿ ನಾನು ಸುಳ್ಳನ್ನು ಹೇಳಿಸ್ತೀನಿ ಅಂತ ಹೇಳಿ ವಿಶ್ವಾಮಿತ್ರರು ಧ್ವನಿಯನ್ನು ಎತ್ತರಿಸಿ ವಸಿಷ್ಠರಿಗೆ ಒಂದು ಚಾಲೆಂಜನ್ನು ಎಸೆದಂತಹ ಸಂದರ್ಭ. ಅದರ ಮುಂದಿನ ಭಾಗದಲ್ಲಿ ವಸಿಷ್ಠರು ವಿಶ್ವಾಮಿತ್ರರಿಗೆ ತಿರುಗಿ ಉತ್ತರವನ್ನು ಕೊಡ್ತಾರೆ. ಅದನ್ನು ನೋಡೋಣ ಈಗ. ಮುಂದಿನ ಚರಣ. ಶ್ರುತಿ ಮತ
ಕುಲ ಆಚಾರ ಧರ್ಮ ಮಾರ್ಗಂ ಮಹಾವ್ರತವು ಅನುಷ್ಠಾನ ಗುರುವಾಜ್ಞೆ ಲಿಂಗಾರ್ಚನ ಉನ್ನತ ತಪಂ ಬ್ರಹ್ಮಕರ್ಮಂ ಬೆಳೆದ ಪುಣ್ಯ ಒಳಗೆ ಆದವಂ ತೊರೆದು ಕಳೆದು ಸತಿಯನು ಅಳಿದು ಅತಿ ದಿಗಂಬರನಾಗಿ ಮುಕ್ತಕೇಶಿತನಾಗಿ ನರ ಕಪಾಲದೊಳು ಸುರೆ ಎರೆದು ಕುಡಿಯುತ್ತ ತೆಂಕಮುಖನಾಗಿ ಹೋಹೆಂ ಹರಿಶ್ಚಂದ್ರ ಮರೆದು ಹುಸಿಯಂ ನುಡಿದಡೆ. ಅಂದರೆ ವಿಶ್ವಾಮಿತ್ರರು ಸತ್ಯ ಹರಿಶ್ಚಂದ್ರ ಏನಂತ ಸತ್ಯಸಂಧ ಅಲ್ಲ ಅಂತ ಹೇಳಿ ಮಾತಾಡಿದಂತಹ ಸಂದರ್ಭದಲ್ಲಿ ವಸಿಷ್ಠರಿಗೆ ಕೋಪ ಬರುತ್ತೆ. ವಸಿಷ್ಠರು ಕೋಪ ಮಾಡಿಕೊಂಡು ತಮ್ಮ ಮಾತನ್ನು ಹೀಗೆ ಹೇಳ್ತಾರೆ. ಇಲ್ಲಿ ಹರಿಶ್ಚಂದ್ರ ಏನಾದರೂ ತನ್ನ ಕಾಯ ವಾಚ ಮನಸ್ಸಿನಲ್ಲಿ ಒಂದೇ ಒಂದು ಸಾರಿನಾದರೂ ಸುಳ್ಳು ಅನ್ನೋದನ್ನು ಆಡ್ಕೊಂಡ್ಬಿಟ್ರೆ, ನಾನು ಇಷ್ಟು ವರ್ಷಗಳ ಕಾಲ ಅಧ್ಯಯನ ನಡೆಸಿರುವಂತಹ ತಪಸ್ಸನ್ನು ಮಾಡಿ ಪಡೆದುಕೊಂಡಿರುವಂತಹ ಶ್ರುತಿಯನ್ನು ಧರ್ಮ ಮಾರ್ಗವನ್ನು ಎಲ್ಲವನ್ನ ತೊರೆದು ಮಹಾವ್ರತ ಅನುಷ್ಠಾನಗಳೆಲ್ಲವನ್ನು ಬಿಟ್ಟು ಗುರುವಿನ ಆಜ್ಞೆಯನ್ನು ಮೀರಿ ಲಿಂಗಾರ್ಚನೆ ಮತ್ತು ತಪಸ್ಸುಗಳನ್ನು ಮಾಡಿ ನಾನು ಯಾವೆಲ್ಲ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಬಿಟ್ಬಿಟ್ಟು ಹೆಂಡತಿಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಬಟ್ಟೆ ಬರೆಯನ್ನು ಬಿಟ್ಟು ತಲೆ ಉದ್ದ ಕೂದಲನ್ನು ಬಿಟ್ಟುಕೊಂಡು ಮನುಷ್ಯನ ತಲೆಬುರುಡೆಯಲ್ಲಿ ಹೆಂಡವನ್ನು ಸುರಿದುಕೊಂಡು ಕುಡಿಯುತ್ತಾ ದಕ್ಷಿಣದ ಮಾರ್ಗವಾಗಿ ಹೋಗ್ತೀನಿ. ಅಂದರೆ ನಾನು ನನ್ನ ಸೋಲನ್ನು ಒಪ್ಕೊಳ್ತೀನಿ, ಅವನೇನಾದರೂ ಸುಳ್ಳನ್ನು ಆಡಿಬಿಟ್ರೆ ಅಂತ ಹೇಳಿ ವಿಶ್ವಾಮಿತ್ರರ ಮಾತಿಗೆ ವಸಿಷ್ಠ ಮಹರ್ಷಿಗಳು ಎದುರು ಪ್ರತಿಜ್ಞೆಯನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕವಿ ವಿವರಿಸಿದ್ದಾರೆ. ಇಲ್ಲಿ ನರಕಪಾಲ ಅಂದರೆ ಮನುಷ್ಯನ ತಲೆಯ ಬುರುಡೆ, ಹಾಗೆ ಸುರೆ ಅಂದರೆ ಹೆಂಡ, ಮತ್ತು ತೆಂಕಮುಖ ಅಂದರೆ ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣದ ದಾರಿಯಲ್ಲಿ ಅನ್ನುವಂತಹ ಅರ್ಥ ಬರುತ್ತೆ. ಇನ್ನು ಹುಸಿ ಅಂತಂದರೆ ಸುಳ್ಳು ಅನ್ನುವಂತಹ ಅರ್ಥ ಬರುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಧರೆಯೊಳು ಚತುರ್ಯುಗಂಗಳು ಮರಳಿ ಮರಳಿ ಸಾವಿರ ಬಾರಿ ಬಂದಡೆ ಅಜಗೆ ಒಂದು ದಿನವು ಆ ದಿನದ ಪರಿದಿನಂ 30 ಬರಲು ಏಕಮಾಸವು ಆ ಮಾಸ 12 ವರುಷವು ಆ ವರುಷ ಶತವೆಂಬುದು ಈ ಸುರಪತಿಗೆ ಪರಮಾಯುವು ಈತನ್ ಈರೇಳ್ಭವಂ ಬಪ್ಪ ಅನ್ಯವರ ದೇವಲೋಕಕ್ಕೆ ಬಾರೆಂ ಪ್ರತಿಜ್ಞೈ ಎನಗೆಂದ ವಿಶ್ವಾಮಿತ್ರನು. ಅಂದರೆ ನಮ್ಮಲ್ಲಿ ಅಂದರೆ ಈಗ ನಾವು ಪ್ರೆಸೆಂಟ್ ಬದುಕ್ತಿರುವಂತಹ ಲೋಕದಲ್ಲಿ ಒಂದು ದಿನಕ್ಕೆ 24 ಗಂಟೆ, ಆ ಥರದ ದಿನಗಳು 30 ಬಂದರೆ ಒಂದು ತಿಂಗಳು ಅಂದರೆ ಮಾಸ. ಅಂತಹ 12 ಮಾಸಗಳು ಬಂದರೆ ಅಂದರೆ 12 ತಿಂಗಳುಗಳು ಬಂದರೆ ನಮಗೆ ಒಂದು ವರ್ಷ ಹೇಗೆ ಆಗುತ್ತೋ ಹಾಗೆ ಬ್ರಹ್ಮನಿಗೆ ಭೂಮಿಯಲ್ಲಿ 4 ಯುಗಗಳು 1000 ಬಾರಿ 1000 ಸಾರಿ ಮತ್ತೆ ಮತ್ತೆ ಬಂದರೆ ಬ್ರಹ್ಮನಿಗೆ ಒಂದು ದಿನ. ಆ ಬ್ರಹ್ಮನ ಒಂದು ದಿನದಂತಹ ದಿನ 30 ಸಾರಿ ಬರಬೇಕು, ಆಗ ಬ್ರಹ್ಮನಿಗೆ ಒಂದು ತಿಂಗಳು. ಅಂತಹ 12 ತಿಂಗಳು ಬಂದಾಗ ಬ್ರಹ್ಮನಿಗೆ ಒಂದು ವರ್ಷ ಆಗುತ್ತೆ. ಆದ್ದರಿಂದ ಆ ಬ್ರಹ್ಮ ವರ್ಷ ಏನಿದೆಯಲ್ಲ ಆ ಬ್ರಹ್ಮ ವರ್ಷ 100 ಸಾರಿ ಬಂದರೆ ಸುರಪತಿಗೆ ಅಂದರೆ ದೇವೇಂದ್ರನಿಗೆ ಪರಮ ಆಯಸ್ಸು ದೊರೆಯುತ್ತೆ. ಅಲ್ಲಿಯವರೆಗೆ ನಾನು ಈ ಸುರಲೋಕಕ್ಕೆ ಅಂದರೆ ದೇವಲೋಕಕ್ಕೆ ಕಾಲಿಡೋದಿಲ್ಲ ಅಂತ ಹೇಳಿ ವಿಶ್ವಾಮಿತ್ರರು ಕೋಪದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದೇ ಕೋಪವನ್ನು ಮುಂದುವರಿಸ್ಕೊಳ್ತಾ ಮತ್ತೆ ವಿಶ್ವಾಮಿತ್ರರು ಹೇಳ್ತಾರೆ ಮುಂದುವರಿಯುತ್ತಾ, ಭಕ್ತಿ ಶಮೆ ದಮೆ ಯೋಗ ಯಾಗ ಶ್ರುತಿ ಮತಮಯ ವಿರಕ್ತಿ ಘೋರ ವ್ರತ ತಪೋನಿಷ್ಠೆ ಜಪ ಗುಣ ಆಸಕ್ತತೆ ಸ್ನಾನ ಮೌನ ಧ್ಯಾನವು ಆಚಾರ ಸತ್ಯತಪ ನಿತ್ಯ ನೇಮ ಯುಕ್ತಿ ವೇದ ಆಗಮ ಅಭ್ಯಾಸ ಲಿಂಗಾರ್ಚನ ಆಸಕ್ತಿಯಿಂ ಬೆಳೆದ ಪುಣ್ಯದೊಳ್ ಅರ್ಧಮಂ ಸುಧಾಭುಕ್ತರ್ ಅರಿಯಲು ಕೊಡುವೆನ್ ಆ ಹರಿಶ್ಚಂದ್ರ ಹುಸಿಯಂ ನುಡಿಯದಿರಲ್ ಎಂದನು.
ಅಂದರೆ ಇಲ್ಲಿ ವಿಶ್ವಾಮಿತ್ರ ಹೇಳ್ತಾರೆ, ಅಕಸ್ಮಾತಾಗಿ ಆ ಹರಿಶ್ಚಂದ್ರ ಏನಾದರೂ ನೀನು ಹೇಳಿದ ಹಾಗೆ ಸತ್ಯವನ್ನೇ ಹೇಳ್ತಾನೆ ಎಂದು ಸುಳ್ಳನ್ನೇ ನುಡಿಯಲ್ಲ ಅನ್ನೋದು ಪ್ರೂವ್ ಆಗೋಯ್ತು ಅಂತಂದರೆ, ತಾನು ಇಷ್ಟು ವರ್ಷಗಳಲ್ಲಿ ಆಚರಿಸ್ಕೊಂಡು ಬಂದಂತಹ ವಿಚಾರಗಳಾದಂತಹ ಭಕ್ತಿ ಮತ್ತು ಕ್ಷಮೆ, ಯಾಗ, ಶ್ರುತಿ, ವಿರಕ್ತಿ ಮತ್ತು ಮಾಡಿದಂತಹ ಘೋರ ವ್ರತಗಳ ಆಚರಣೆಯಿಂದ ದೊರೆತಂತಹ ಫಲಗಳು ಮತ್ತು ತಪಸ್ಸಿನಲ್ಲಿರುವಂತಹ ನಿಷ್ಠೆ, ಜಪಗಳು ಮತ್ತು ಪುಣ್ಯ ಸ್ನಾನ, ಮೌನ ವ್ರತ ಮಾಡಿ ಪಡೆದುಕೊಂಡಂತಹ ಸಹನೆ ಮತ್ತು ಸತ್ಯ, ಜೊತೆಗೆ ನಿತ್ಯದ ನೇಮ ಅಂದರೆ ಪ್ರತಿನಿತ್ಯವೂ ಕೂಡ ಬದುಕನ್ನು ಒಂದು ವ್ರತವನ್ನಾಗಿಸಿಕೊಳ್ಳುವಂತಹ ಒಂದು ನಿಯಮ ಮತ್ತು ವೇದ, ಆಗಮ, ಪುರಾಣ ಶಾಸ್ತ್ರಗಳ ಅಭ್ಯಾಸ ಹಾಗೂ ಲಿಂಗಾರ್ಚನೆ ಇವುಗಳಿಂದ ತಾವು ಯಾವೆಲ್ಲ ಪುಣ್ಯವನ್ನು ಗಳಿಸ್ಕೊಂಡಿದ್ದಾರೆ ತಪಸ್ವಿ ಆಗೋದಕ್ಕೆ, ಆ ಪುಣ್ಯದ ಫಲದಲ್ಲಿ ಅರ್ಧ ಭಾಗವನ್ನು ಈ ದೇವತೆಗಳೆಲ್ಲರೂ ಇಲ್ಲಿ ಸುಧಾಭುಕ್ತರು ಅಂತ ಹೇಳ್ತಾರೆ. ಸುಧಾಭುಕ್ತರು ಅಂತಂದರೆ ದೇವತೆಗಳು. ಈ ದೇವತೆಗಳೆಲ್ಲರೂ ತಿಳಿಯುವಂತಹ ರೀತಿಯಲ್ಲಿ ಹರಿಶ್ಚಂದ್ರನಿಗೆ ನಾನು ನನ್ನ ಪುಣ್ಯದ ಅರ್ಧ ಭಾಗವನ್ನು ಕೊಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ ವಿಶ್ವಾಮಿತ್ರ. ಕೊನೆಯ ಭಾಗದಲ್ಲಿ, ಎಂದು ಭೂವರನಂ ಪರೀಕ್ಷಿಸುವೆ ಎನ್ಮನ ಬಂದ ದಿನವು ಎನಿತು ಸೂಳ್ ಆತನ್ ಈ ಧರೆಯೊಳ್ ಇಪ್ಪ ಅಂದು ತನಕ ಆವ ಆವ ಪರಿಯೊಳ್ ಸಹಸ್ರ ವಿಧದೊಳ್ ದಿಟವೇ ದಿಟವು ಎಂದು ಎನೆ ಹಿಂದುಗಳೆಯಲ್ ಆದೇಕೆ ನಡೆ ಎನಲು ನೀನಾಡುವಂದ ಅನುವಾಗಿರದು ಎನ್ನುತ್ತೆ ಕೌಶಿಕನ್ ಅಣಕದಿಂದ ಆಡಲು ಎಮ್ಮ ಕೂಡ ಇನಿತು ಅಣಕವು ಏಕೆಂದು ವಾಸಿಷ್ಠ ಮುನಿ ನುಡಿದನು. ಅಂದರೆ ಕೋಪಗೊಂಡಂತಹ ವಿಶ್ವಾಮಿತ್ರ ಮುನಿಗಳು ಇನ್ನೂ ಮುಂದುವರೆದು ಹೇಳ್ತಾರೆ, ಅಲ್ಲದೆ ನಾನು ಈ ದಿನ ಭೂಮಿಗೆ ಹೋದರೆ ಹರಿಶ್ಚಂದ್ರ ರಾಜನನ್ನು ಪರೀಕ್ಷಿಸ್ತೀನಿ. ಹೇಗೆ ಅಂದರೆ, ಪ್ರತಿದಿನ ತನ್ನ ಮನಸ್ಸಿಗೆ ಬಂದ ಹಾಗೆ, ನನಗಿಷ್ಟ ಬಂದ ಹಾಗೆ ಅವನು ಭೂಮಿ ಮೇಲೆ ಬದುಕಿರುವವರೆಗೂ ಕೂಡ ಸಾವಿರಾರು ರೀತಿಯಲ್ಲಿ ಅವನನ್ನು ನಾನು ಪರೀಕ್ಷೆಗೆ ಒಳಪಡಿಸ್ತೀನಿ. ಪ್ರತಿ ಸಂದರ್ಭದಲ್ಲೂ ಅವನು ಸತ್ಯವನ್ನು ಹೇಳೋಕ್ಕಾಗದೆ ಸುಳ್ಳನ್ನು ಹೇಳಿರ್ತಾನೆ ಅನ್ನೋ ಅಂಥದ್ದನ್ನು ನಿರೂಪಿಸ್ತೀನಿ. ಅಂದರೆ ಆತ ಸತ್ಯಸಂಧ ಅಲ್ಲ ಅಂತ ಹೇಳಿ ನಿರೂಪಿಸ್ತೀನಿ ಅಂತ ಹೇಳಿ ವಿಶ್ವಾಮಿತ್ರ ಅಣಗಿಸಿ ಮಾತಾಡ್ತಾ ಇರೋಂತಹ ಸಂದರ್ಭದಲ್ಲಿ ವಸಿಷ್ಠರು ಸತ್ಯ ಹರಿಶ್ಚಂದ್ರನ ಮೇಲೆ ತಮ್ಮ ನಂಬಿಕೆ ಇನ್ನೂ ಇದೆ, ಅದು ಎಂದಿಗೂ ಇರುತ್ತೆ ಅನ್ನುವಂತಹದ್ದನ್ನು ಹೇಳುವಂತಹ ರೀತಿಯಲ್ಲಿ, ಯಾಕಪ್ಪ ನಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಚರ್ಚೆ, ನೀನು ಏನನ್ನಾದರೂ ಮಾಡ್ಕೊ, ಬಟ್ ಹರಿಶ್ಚಂದ್ರ ಸತ್ಯಸಂಧ ಅಂತ ಹೇಳಿ ನಿನಗೆ ತಿಳಿದೇ ತಿಳಿಯುತ್ತೆ, ನನ್ನ ಮಾತು ನಿಜವಾಗೇ ಆಗುತ್ತೆ ಅಂತ ಹೇಳಿ ವಸಿಷ್ಠರು ವಿಶ್ವಾಮಿತ್ರರ ಮೇಲೆ ಮಾತನಾಡ್ತಾರೆ. ಅಂದರೆ ವಸಿಷ್ಠ ಮುನಿಗಳಿಗೆ ತನ್ನ ಶಿಷ್ಯನಾದಂತಹ ಅಥವಾ ತನ್ನ ರಾಜನಾದಂತಹ ಹರಿಶ್ಚಂದ್ರನ ಬಗ್ಗೆ ಇರುವಂತಹ ಅಗಾಧವಾದ ಗಾಢವಾದ ನಂಬಿಕೆಯನ್ನು ಈ ಮಾತುಗಳು ನಮಗೆ ಮತ್ತೊಮ್ಮೆ ತಿಳಿಯಪಡಿಸ್ತವೆ. ಮುಂದಿನ ಪದ್ಯ ಭಾಗಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.